ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ವಿಶೇಷ ಸಿನಿ ಕ್ವಿಜ್ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ಬಿಡೋಣ. ಮೊದಲಿಗೆ ಗೌರಿ ಗಣೇಶ ವಿಶೇಷ ಸಂಚಿಕೆಯಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ದಕ್ಕೆ ಥ್ಯಾಂಕ್ ಯು. ಸಮುದ್ರ ದಾಟಿನೇ ಬರ್ತೀವಿ. ಸಪ್ತ ಸಾಗರದ ಆಚೆ ಇಲ್ಲೋ ಅನ್ನೋ ಹಾಗೆ. ಇಲ್ಲ, ನಿಜವಾಗ್ಲೂ ನಿಮ್ಗಳನ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸರ್ಪ್ರೈಸ್ ಇದು, ನೀವು ಬರ್ತೀರಾ ಅಂತ ಗೊತ್ತಿರ್ಲಿಲ್ಲ. ನೀವುಗಳು ಬಂದಿರೋದು, ಜೊತೆಗೆ ಸಂಗೀತಗಾರರಿದ್ದಾರೆ, ನಮ್ಮ ಶ್ವೇತಾ ಮ್ಯಾಮ್ ಇದ್ದಾರೆ. ಒಟ್ಟಾರೆಯಾಗಿ ಈ ವಿಶೇಷ ಸಂಚಿಕೆ ಇನ್ನಷ್ಟು ವಿಶೇಷ ಆಗ್ತಾ ಇದೆ ನಿಮ್ಗಳಿಂದ. ಓಕೆ, ಇವಾಗ ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗಬೇಕು, ಕುಟುಂಬಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಸನ್ನಿಧಿ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟಸ್ವಾಮಿ ಅಂತೇಳಿ. ನಾನು ನಿರೂಪಕ, ಉಪನ್ಯಾಸಕ, ರಂಗಭೂಮಿ ಕಲಾವಿದ. ಕಿರುತೆರೆ ಹಿರಿತೆರೆಗಳಲ್ಲಿ ನಾನು ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನನಗೆ ಅತ್ಯಂತ ಖುಷಿಯಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ನೇತ್ರ ಅಂತ, ತುಮಕೂರಿಂದ ಬಂದಿದ್ದೀನಿ. ನಾನು ತುಂಬ ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ. ಈ ಕಾರ್ಯಕ್ರಮ ಮಾಡೋಕ್ಕೆ ತುಂಬ ಖುಷಿ ಇದೆ. ಓಕೆ, ಅದನ್ನ ಖುಷಿಯಾಗಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಟುವಿತಾ ಅಂತ. ನಾನು ಬೆಂಗಳೂರಿಂದನೇ ಬಂದಿದ್ದೀನಿ. ನನ್ನ ಅಭಿನಯ ತರಬೇತಿಯನ್ನು ನಾನು ಸಿನಿ ಇನ್ಸ್ಟಿಟ್ಯೂಟಲ್ಲಿ, ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟಲ್ಲಿ ಪಡ್ಕೊಳ್ತಿದ್ದೀನಿ. ಇಂದು ಸಿನಿ ಕ್ವಿಝಲ್ಲಿ ಭಾಗವಹಿಸ್ತಿರೋದು ನನಗೆ ತುಂಬ ಖುಷಿ ತಂದುಕೊಟ್ಟಿದೆ. ಧನ್ಯವಾದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಅರವಿಂದ್ ಅಂದ್ಬಿಟ್ಟು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ. ಹಲವಾರು ಸೀರಿಯಲ್ ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೀನಿ, 15 ಸೀರಿಯಲಲ್ಲಿ. ಈಗ ಸಿನಿ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಓಕೆ, ಬಂದಿದ್ದಂತೂ ಭಾಳ ಖುಷಿ ಆಯಿತು. ನಿಮ್ಗಳ ಪರಿಚಯ ಆಗಿದ್ದು 200 ಸಿನಿಮಾಗಳಲ್ಲಿ ಅವ್ರು ನಟಿಸಿದ್ದಾರೆ. ನೀವು ಕೂಡ ಕಲಾವಿದರು, ನಿರೂಪಕರಿದ್ದೀರಾ. ಸೊ ಕಲಾವಿದರು ಬಂದಮೇಲೆ ಒಂದು ಹಾಡು ಹೇಳಲೇಬೇಕಲ್ಲ ನೀವು. ಓಕೆ, ಹಾಡಿನ ಮೂಲಕ ಶುರು ಮಾಡ್ಬೋದಾ? ಖಂಡಿತ. ಓಕೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿವ ಭಕ್ತರಿಗೆ ಎಂದು ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪಕರು ನೀನೇ. ಅದ್ಭುತವಾಗಿ ಹಾಡಿದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಆ ಗಜಮುಖನ ಆಶೀರ್ವಾದ ಸನ್ನಿಧಿ ಕುಟುಂಬದ ಮೇಲೆ ಇರಲಿ. ಆಲ್ ದ ಬೆಸ್ಟ್. ಇನ್ನು ಎರಡನೇ ಕುಟುಂಬ ಗಿಚ್ ಕುಟುಂಬ. ಗಿಲಿ ಎಲ್ಲಿ ಬಿಟ್ಬಿಟ್ಟಿದ್ದೀರಾ? ಬರ್ಬೇಕಾದ್ರೆ ಬಿದ್ದೋಯ್ತು. ಸದ್ಯ ನೀವು ಬಂದ್ರಲ್ಲ, ಸೇಫ್ ಆಗಿ ರೀಚ್ ಆದ್ರಲ್ಲ, ಅದೇ ನನಗೆ ಖುಷಿ. ಸೊ ಗಿಚ್ ಕುಟುಂಬ ಅಂತೂ ಇಡೀ ಕರ್ನಾಟಕಕ್ಕೆ ಗೊತ್ತು, ಆದ್ರೂ ವಾಡಿಕೆ ಅಂತ ಪರಿಚಯ ಆಗ್ಬೇಕಲ್ಲ. ಸೊ ಕುಟುಂಬದ ಪರಿಚಯ ಆಗಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ನಂದೀಶ್ ನಾಗಪ್ಪ ಮಡಿವಾಳರ್. ಹುಟ್ಟು ಹಾವೇರಿ, ಕುಡಿತಾ ಇರೋದು ಕಾವೇರಿ. ವೃತ್ತಿ ನಟನೆ, ಅವಕಾಶ ಸಿಕ್ಕರೆ, ಇಲ್ಲ ಅಂದರೆ ಯಾವ್ದು ಬೇಕಾದ್ರು ಮಾಡ್ತಿರ್ತೀವಿ. ಕೆಲಸದಲ್ಲಿ ಏನು ಭೇದ ಭಾವ ಇಲ್ಲ, ಹಂಗೆ ಜೀವನ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಅದ್ಭುತವಾದ ಪರಿಚಯ. ನನ್ನ ಹೆಸರು ಚಿಲ್ಲರ್ ಮಂಜು ಅಂತ. ನಾನು ಜಾಹ್ನವಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಇಲ್ಲ, ನಾನು ರಿಯಾಲಿಟಿ ಶೋ, ಸಿನಿಮಾ ಹಾಗೂ ರಂಗಭೂಮಿ ಕಲಾವಿದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ನನ್ನ ಹೆಸರು ಶಿವಕುಮಾರ್ ಅಂತ. ನಮ್ಮದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಹಿರೇಡಗಲಿ. ನಾನು ಜಾಹ್ನವಿ ಮೇಡಮ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀನಿ, ನಮ್ಮ ಸೀನಿಯರ್ ಆ್ಯಕ್ಟರ್. ನಾವು ಆ್ಯಕ್ಚುಲಿ ಒಂದು ಪ್ರೋಗ್ರಾಮಿಗೆ ಒಟ್ಟಿಗೆ ಹೋಗ್ಬೇಕಾಗಿತ್ತು, ಆದರೆ ಇವ್ರು ಹಾರ ತುರಾಯಿನ ನಾನೇ ತರಬೇಕು ಅಂದ್ರೆ ಹಂಗಾಗಿ ಕ್ಯಾನ್ಸಲ್ ಆಯ್ತು. ಓಕೆ,
ನಮಸ್ತೆ, ನನ್ನ ಹೆಸರು ರಾಕೇಶ್ ಅಂತ, ರಾಕೇಶ್ ವಸಂತ್. ನಾನು ಹುಟ್ಟಿದ್ದು ತುಮಕೂರು, ಬೆಳೆದಿದ್ದು ಬೆಂಗಳೂರು. ಕಲಾವಿದನಾಗಿ ಕಿರುತೆರೆ ಹಿರುತೆರೆಯಲ್ಲಿ ನಟಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನಾವು ಒಂದು ಸಾಂಗ್ ರೆಡಿ ಮಾಡಿದ್ದೀವಿ, ಸಾಂಗ್ ಹೇಳ್ತೀವಿ. ನೀವೇ ರೆಡಿ ರೆಡಿ ಇರೋ ಸಾಂಗ್ನ ಹೇಳ್ತೀವಿ. ಹೌದಾ? ಓಕೆ. ಎಲ್ಲರೂ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಒಂದು ರಂಗಗೀತೆಯ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀವಿ. ಓಕೆ. ಶುರು ಮಾಡೋಣ. ಗಜವದನ ಹೇ ರಂಬಾ ವಿಜಯಧ್ವಜ ಶತರವಿ ಪ್ರತಿಭಾ, ಗಜವದನ ಹೇ ರಂಬಾ ವಿಜಯಧ್ವಜ ಶತರವಿ ಪ್ರತಿಭಾ, ಏಕದಂತ ವೈಕಲಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ, ಏಕದಂತ ವೈಕಲಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ, ಗಜವದನ ಹೇ ರಂಬಾ. ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಸ್ವೀಕರಿಸೈ ನಾಟಕ ಮೋದಕ, ಸ್ವೀಕರಿಸೈ ನಾಟಕ ಮೋದಕ, ನಾಟಕ ಮೋದಕ, ನಾಟಕ ಮೋದಕ, ನಾಟಕ ಅಂತ ಗಣೇಶ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ನಂದೊಂದು ಸರಿ. ಬಹಳ ಚೆನ್ನಾಗಿತ್ತು, ಆ ಎನರ್ಜಿ ಇತ್ತಲ್ಲ, ಅದು ಸಖತ್ತಾಗಿತ್ತು. ನೀವುಗಳು ಇದ್ ಕಡೆ ಎನರ್ಜಿ ಇದ್ದೇ ಇರುತ್ತೆ. ಸೊ ಇವ್ರಿದ್ಮೇಲೆ ನಗುವಿನ ಚಟಾಕಿನೂ ಇರುತ್ತೆ, ಡೈಲಾಗ್ ಕೂಡ ಬರುತ್ತೆ. ಸೊ ಹಂಗಾಗಿ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಇವತ್ತು. ಮತ್ತೊಂದ್ಸಲ ಗಿಚ್ ಕುಟುಂಬಕ್ಕೆ ಸ್ವಾಗತ. ವೆರಿ ಆಲ್ ದ ಬೆಸ್ಟ್. ಚಿಂದಿ ಉಡಾಯಿಸ್ಬಿಡಿ. ಓಕೆ ಓಕೆ. ಈಗ 2 ಕುಟುಂಬಗಳ ಪರಿಚಯ ಆಯಿತು. ವಿನಾಯಕ ಕುಟುಂಬ ಇದೆ, ಹಬ್ಬದ ದಿವಸ ಅಂತ ಹೇಳಿ ವಿನಾಯಕ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ. ವಿನಾಯಕ ಕುಟುಂಬದ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು BK ಶ್ರೀಧರ್ ಅಂತ, ರಂಗಭೂಮಿ ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸರ್, ನನಗೆ ಮ್ಯಾಚಿಂಗು. ಲುಕಿಂಗ್ ವೆರಿ ಸ್ಮಾರ್ಟ್. ಥ್ಯಾಂಕ್ ಯು. ಓಕೆ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ನಾನು ನಾಗರಬಾವಿಯಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ VFX ಆರ್ಟಿಸ್ಟು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಪುಷ್ಪ ಅಂತ, ಬೆಂಗಳೂರು ಮೋದಿ ಗಾರ್ಡನಿಂದ ಬಂದಿದ್ದೀನಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗೀತಾ ಅಂತ, RT ನಗರದಿಂದ ಬಂದಿದ್ದೀನಿ. ನಾನು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಓಕೆ. ಸೊ ಹಬ್ಬ ಆಗಿರೋದ್ರಿಂದ ವಿನಾಯಕ ಅಂತ ಇಟ್ಕೊಂಡಿರೋದು. ಯಾರು ಹೆಸರು? ಪುಷ್ಪ ಅವ್ರು ಹಾಡು ಹೇಳ್ತಾರಾ? ಹಾಡಿ. ವಂದಿಸು ಮುದಾದಿಯಲಿ ಗಣನಾಥನ, ವಂದಿಸು ಮುದಾದಿಯಲಿ ಗಣನಾಥನ, ಇಂದು ಜಗವೆಲ್ಲ ಉಮೇನಂದನನ ಪೂಜಿಸಲು, ಚಂದದಲ್ಲಿ ಸಕಲ ಸಿದ್ಧಿಗಳನ್ನೇತು, ತಂದೆ ಶ್ರೀ ಪುರಂದರ ವಿಠ್ಠಲನ ಸೇವೆಯೊಳು, ತಂದೆ ಶ್ರೀ ಪುರಂದರ ವಿಠ್ಠಲನ ಸೇವೆಯೊಳು, ಬಂದ ವಿಘ್ನವ ಕಳೆವಾನಂದವ ಕೊಡುವ, ವಂದಿಸು ಮುದಾದಿಯಲಿ ಗಣನಾಥನ. ಸೂಪರ್ ಆಗಿ ಹೇಳಿದ್ರಿ. ಸೊ ವಿನಾಯಕ ಕುಟುಂಬಕ್ಕೂ ಕೂಡ ಮತ್ತೊಂದ್ಸಲ ಸ್ವಾಗತ. ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟಾಡಿ. ಓಕೆ. 4ನೇ ಕುಟುಂಬ 70mm ಕುಟುಂಬ ಇದೆ. 30-60 ಗೊತ್ತಿತ್ತು, ಇದ್ಯಾವುದಿದು 70? ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ಕಾರ, ನಾನು ಶ್ವೇತಾ ಮಠಪತಿ. ದೂರದರ್ಶನ ಚಂದನಕ್ಕೆ ನಾನು ಹೊಸಬಳಲ್ಲ. ಶುಭೋದಯ ಕರ್ನಾಟಕ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕಾಣಿಸ್ಕೊಳ್ತೀನಿ. ನಮ್ಮಂಥ ಸಿನಿ ಪ್ರಿಯರಿಗೆ, ಸಂಗೀತ ಪ್ರಿಯರಿಗೆ ನಮ್ಮ ಹೆಮ್ಮೆಯ ದೂರದರ್ಶನದ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಬಂದಿರೋ ತುಂಬ ಖುಷಿ ಇದೆ. 70mm ತಂಡದ ಬಗ್ಗೆ ಕೇಳಿದ್ರಲ್ಲ, 7 ಟ್ಯೂನ್ಸ್ ಮಲ್ಟಿಮೀಡಿಯಾ ನಮ್ಮದು ಸಂಗೀತಮಯ ತಂಡ. ನಮ್ಮಲ್ಲಿ ಗೀತ ರಚನೆಕಾರರಿದ್ದಾರೆ, ಸಂಗೀತ ಸಂಯೋಜಕರು ಇದ್ದಾರೆ. ನಾವೇ ಹಾಡು, ಅವ್ರು ಹೇಳಿದ್ರಲ್ಲ ರೆಡಿ ಮಾಡ್ತೀವಂತ, ಹಾಗೆ ರೆಡಿ ಮಾಡ್ತೀವಿ, ರೆಡಿ ಮಾಡಿ ಹಾಡ್ತೀವಿ. ಸೊ ನಮ್ಮ ತಂಡದ ಅವರವರು ಪರಿಚಯ ಮಾಡಿಕೊಡ್ತಾರೆ. ಹಾಗೆ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತೀವಿ. ಹಾಗೆ 70mm ತಂಡದಲ್ಲಿ ಇನ್ನೂ ತುಂಬಾ ಜನ ಗಾಯಕರಿದ್ದಾರೆ. ಇಲ್ಲಿ ನೀವು 4 ಜನ ಬರಬೇಕು ಅಂದ್ರಲ್ಲ, ಅದಕ್ಕೆ 4 ಜನ ಬಂದಿದ್ದಾರೆ. ಖಂಡಿತ. ಸರ್ವರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಶೈವ ಅಂತ ಹೇಳಿ ಪಿರಿಯಾಪಟ್ಟಣದಿಂದ ಬಂದಿದ್ದೀನಿ. ವೃತ್ತಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾರಸೆನಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಹವ್ಯಾಸವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಹಂತವನ್ನು ಈಗ ಪ್ರಸ್ತುತ ಕಲಿತಾ ಇದ್ದೀನಿ. ಹಾಗೆ ಈಗ ನಮ್ಮ 70mm ತಂಡ ರಚನೆ ಆದಮೇಲೆ ನಮ್ಮದೇ ಆದಂತಹ ಗೀತ ರಚನೆಗೆ ನಾನು ಸಂಯೋಜನೆಯನ್ನು ಸದ್ಯಕ್ಕೆ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಯಿತು ಮೇಡಮ್. ನನ್ನ ಹೆಸರು ಲೋಕಾಭಿರಾಮ, ನಾನು ಬೆಂಗಳೂರಿನವನೇ. ಎಲ್ಲರಿಗೂ ಸಾಂಪ್ರದಾಯಿಕ ಸಿಹಿ
ತೆಂಗು ಬೆಲ್ಲದ ಮಿಠಾಯಿಯನ್ನು ಮಾಡುವಂಥ ಕಾಯಕ ಮಾಡ್ತಾ ಇದ್ದೀನಿ ಪರಂಪರಾ ಅನ್ನೋ ಒಂದು ಸಂಸ್ಥೆ ಅಡಿಯಲ್ಲಿ. ಹವ್ಯಾಸಿ ಗಾಯಕ, ಅದೇ ನನ್ನ ಪರಿಚಯ. ಓಕೆ ಸರ್, ತೆಂಗು ಬೆಲ್ಲದ ಒಂದು ಸ್ವೀಟ್ ಅಂತ ಹೇಳಿದ್ರಿ, ತಂದಿದ್ದೀರಾ ತಾನೇ? ಓ, ತರಬೇಕಿತ್ತು. ತಂದಿಲ್ಲ. ಏನ್ ಸರ್ ನೀವು ಹಬ್ಬದ ದಿವಸ ನಾವೆಲ್ಲ ಟೇಸ್ಟ್ ಮಾಡ್ತಾ ಇದ್ವಲ್ಲ, ಅವ್ರ ಮಾತಲ್ಲೇ ಹಾಡಲ್ಲೇ ಸ್ವೀಟ್ ಹಂಚೋಣ ಅಂತ ಬಂದ್ಬಿಟ್ಟಿದ್ದಾರೆ. ಹೆಸರು ಮಾತ್ರ ಬಹಳ ವಿಶೇಷವಾಗಿದೆ ಸರ್, ಲೋಕಾಭಿರಾಮ. ಅದು ಕ್ರೆಡಿಟ್ ನಮ್ಮ ತಂದೆಯವ್ರಿಗೆ ಹೋಗ್ಬೇಕು. ಹೌದಾ, ಬಹಳ ಚೆನ್ನಾಗಿಟ್ಟಿದ್ದಾರೆ ಸರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸೂರ್ಯನಾರಾಯಣ ಅಂತ. ನನ್ನ ಸೂರ್ಯ ಗುಂಡು ಅಂತಲೂ ನನ್ನನ್ನು ಕರೀತಾರೆ ಕೆಲವರು. ವೃತ್ತಿಯಲ್ಲಿ ನಾನು ಪ್ರಿಂಟಿಂಗ್ ಮಿಷಿನ್ಸ್ ಬಿಸ್ನೆಸ್ ಇದೆ ನಂದು. ಅದ್ರ ಜೊತೆಗೆ ಹವ್ಯಾಸವಾಗಿ ಹಾಡ್ತೀವಿ. ನಮ್ಮದೇ ತಂಡ 70mm ತಂಡ ಕಟ್ಕೊಂಡಿದ್ದೀವಿ. ಇವತ್ತು ನಮಗೆ ಗಣೇಶಂದೇ ವಿಶೇಷ ಆಗಿರೋದ್ರಿಂದ ನಾವು ಇದೇ ಹಾಡನ್ನು ತಗೊಂಡ್ಬಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಗಣಪತಿ ಆಶೀರ್ವಾದ ಆಗಿರೋದ್ರಿಂದ ಈ ಸಂಚಿಕೆಗೆ ನಾವು ಸಿನಿ ಕ್ವಿಜ್ಗೆ ಬಂದಿದ್ದೀವಿ ಅಂತ ಅನ್ಸುತ್ತೆ. ಹಾಡ್ಬಿಡೋಣ. ಹೌದು, ಎಲ್ರಿಗೂ ಹಾಡಿ ಶುರು ಮಾಡೋದಾ? ನಿನ್ನ ಸಣ್ಣ ಕಣ್ಣ ಸೂಕ್ಷ್ಮ ದೃಷ್ಟಿಯಲ್ಲಿ ವೀಕ್ಷಿಸು ಗಣಪಣ್ಣ, ತಪ್ಪು ಕಂಡರೆ ಡೊಳ್ಳು ಹೊಟ್ಟೆಗೆ ಹಾಕೊಳ್ಳೋ ಸುಂದ್ರಣ್ಣ, ಅಗಲದ ಕಿವಿಗೊಟ್ಟು ಕೇಳಿಸಿಕೋ ನಮ್ಮ ತೊದಲ ನುಡಿಯ ಹಾಡನ್ನ, ಶ್ರುತಿಲಯ ತಪ್ಪದ ಹಾಗೆ ನೋಡಿಕೋ ಪಳನಿ ಸುಬ್ಬನ ಅಣ್ಣ. ನಿನ್ನ ಸಣ್ಣ ಕಣ್ಣ ಸೂಕ್ಷ್ಮ ದೃಷ್ಟಿಯಲ್ಲಿ ವೀಕ್ಷಿಸೋ ಗಣಪಣ್ಣ, ತಪ್ಪು ಕಂಡರೆ ಡೊಳ್ಳು ಹೊಟ್ಟೆಗೆ ಹಾಕೊಳ್ಳೋ ಸುಂದ್ರಣ್ಣ, ತಂದಾನೋ ತಂದಾನೋ ತಾನೋ ತಂದಾನೋ 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 ತಾನೋ ತಂದಾನೋ ತಂದಾನೋ. ಅಗ್ರ ಪೂಜೆಗೆ ಅಧಿಪತಿ ನೀನೆ, ಸರ್ವ ವಿದ್ಯೆಗೂ ಕಾರಕ ನೀನೆ, ಬಂದೆವು ನಿನ್ನ ಚರಣಕ್ಕೆ ನಾವು, ಸಾಗಲಿ ಕಾರ್ಯವು ಇಲ್ಲದೆ ನೋವು. ಭಾಷೆಯ ತಪ್ಪು ಭಾವದ ತಪ್ಪು ನೀ ಕೈ ಹಿಡಿಯಲು ಎಲ್ಲವೂ ಒಪ್ಪು, ಉಸಿರು ಸಾಲದೆ ಸ್ವರವು ಕುಗ್ಗಲು ನಿನ್ನ ಸೊಂಡಿಲೆ ಶಕ್ತಿಯ ಬಟ್ಟಲು. ರಾಗ ತಾಳ ಭಾವದ ಗಾಲಿ ಮೂಷಿಕದಂತೆ ನಿಯಂತ್ರಣ ಹೊಂದಲಿ, ಶಾಶ್ವತ ಬೆಳಕಿನ ನಿನ್ನಯ ಪ್ರಭೆಯು ನಿರಂತರ ಶಕ್ತಿಯ ಕ್ಷಣದಿ ತುಂಬಲಿ. ನಿನ್ನ ಸಣ್ಣ ಕಣ್ಣ ಸೂಕ್ಷ್ಮ ದೃಷ್ಟಿಯಲ್ಲಿ ವೀಕ್ಷಿಸೋ ಗಣಪಣ್ಣ, ತಪ್ಪು ಕಂಡರೆ ಡೊಳ್ಳು ಹೊಟ್ಟೆಗೆ ಹಾಕೊಳ್ಳೋ ಸುಂದ್ರಣ್ಣ, ಅಗಲದ ಕಿವಿಗೊಟ್ಟು ಕೇಳಿಸಿಕೋ ನಮ್ಮ ತೊದಲ ನುಡಿಯ ಹಾಡನ್ನ, ಶ್ರುತಿಲಯ ತಪ್ಪದ ಹಾಗೆ ನೋಡಿಕೋ ಪಳನಿ ಸುಬ್ಬನ ಅಣ್ಣ. ಬಪ್ಪರೆ 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 ಬೆನಕಣ್ಣ, ಗಣ 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 ಗಣಪಣ್ಣ. ಹೊಟ್ಟೆ ಒಳಗೆ ಹಾಕೊಳ್ಳೋ ತರ ಯಾವ್ದು ಇರ್ಲಿಲ್ಲ, ಎಲ್ಲ ಲಯಬದ್ಧವಾಗಿತ್ತು. ಸೊ ಇದೇ ಜೋಶಲ್ಲಿ ಕಾರ್ಯಕ್ರಮನ ಶುರು ಮಾಡ್ಬೇಡ ಸುತ್ತುಗಳನ್ನ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಓಕೆ, ಈಗ ಮೊದಲನೇ ಸುತ್ತನ್ನ ಪ್ರಾರಂಭ ಮಾಡ್ಬೇಡ ಅಲ್ಲ? ಸನ್ನಿಧಿ ಕುಟುಂಬ ರೆಡಿ ಇದ್ದೀರಾ? ನಾವೇ ಮೊದಲು. ಓಕೆ, ಎಲ್ಲ ನಾವು ರೆಡಿ ಆಗಿದ್ದೀವಿ, ಸಖತ್ತಾಗಿ ಆಟ ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸುತ್ತಿಗೆ ಹೋಗ್ಬಿಡೋಣ. ನಮ್ಮ ಮೊದಲನೇ ಸುತ್ತು ಅದಲ್ ಬದಲ್. ನಮ್ಮ ಸನ್ನಿಧಿ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ತಿ ರ್ವ ಕ ಪ ಲ್ಯ. ಇದು ಚಿತ್ರದ ಹೆಸರು. ಈಸಿ ಆಗಿದೆ ಪಾರ್ವತಿ ಕಲ್ಯಾಣ ಅಲ್ಲ ಅಲ್ವಾ? ಹೌದಾ? ಪಾರ್ವತಿ ಕಲ್ಯಾಣ. ಪಾರ್ವತಿ ಕಲ್ಯಾಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಪಾರ್ವತಿ ಕಲ್ಯಾಣ ಅಂದ್ರು, ಆಮೇಲೆ ಅಲ್ಲ ಅಂದ್ರು, ಆಮೇಲೆ ಅದೇ ಸರಿ ಅಂತ ಉತ್ತರ ಕೊಟ್ಟು ಈಗ 20 ಅಂಕ ಗಳಿಸಿದ್ದಾರೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಈಗ ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟೆ ಇ ಶ ದ್ವೇ ಲಿ ಯ ಸೆ ನಿ ಟೆ ಇ ಸೆ ನಿ ಲಿ ನ ಡಿ ಕ. ಹಾಡಿನ ಸಾಲಿದು. ಹಾಡಿನ ಸಾಲ? ಹಾ, ಸಿಕ್ಕಾಪಟ್ಟೆ ಇಷ್ಟಪಟ್ಟೆ.
ಓಕೆ, ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ, ಕುಟುಂಬ ಸಿನಿಮಾದ ಗೀತೆ ಇದು. ಕುಟುಂಬ ಸಿನಿಮಾದ ಎರಡನೇ ಸುಳಿವು, ಮನು ಈ ಗೀತೆಯನ್ನ ಹಾಡಿದ್ದಾರೆ. ಕುಟುಂಬ ಸಿನಿಮಾ ಗೊತ್ತಾಗ್ತಾ ಇಲ್ವಾ? ದುಃಖಕ್ಕೆ ಮೂಲ ಕಾಡಿನಲ್ಲಿ. ಓಕೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನೀವ್ ಯಾರಾದ್ರೂ ಹೇಳ್ತೀರಾ? ಹಾ, ಓಕೆ, ಈಗ ಸರಿಯಾದ ಉತ್ತರ ನೋಡೋಣ ಅಲ್ಲ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಓಕೆ ಓಕೆ. ಕಾಡಿನಲ್ಲಿ ಮೀಸೆ ಇಟ್ಟೆ, ಮೀಸೆಯಲ್ಲಿ ದ್ವೇಷ ಇಟ್ಟೆ, ಕಿಲಾಡಿ ಗಣೇಶ. ಸೂಪರ್, ಗಿಚ್ ಕುಟುಂಬ ಬಹಳ ಆಕ್ಟಿವ್ ಆಗಿದ್ದಾರೆ. ಸ್ವಲ್ಪ ಉದ್ದ ಆಯ್ತು ಅನ್ಸುತ್ತೆ ನಿಮಗೆ. ಓಕೆ, ನೋಡೋಣ ನೆಕ್ಸ್ಟ್ ಸ್ವಲ್ಪ ಗಿಡ್ಡ ಪ್ರಶ್ನೆನ ಕೊಡಿ ಅಂತ ಕೇಳ್ಕೊಳ್ಳೋಣ ನಮ್ಮ ಸಿಸ್ಟಮ್ನ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಮಾ ರಾ ದ್ರ ಚಂ ನಿ ಪ ಎಚ್ ಎಸ್ ಇದು ವ್ಯಕ್ತಿಯ ಹೆಸರು. ಪಣಿ ರಾಮಚಂದ್ರ ಅಲ್ಲ, ಅಂದ್ರೆ ಇನ್ಶಿಯಲ್ ಕೂಡ ಇರುತ್ತೆ. HS ಪಣಿ ರಾಮಚಂದ್ರ. HS ಪಣಿ ರಾಮಚಂದ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? HS ಪಣಿ ರಾಮಚಂದ್ರ ಸರಿಯಾದ ಉತ್ತರ. ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಮೊದಲನೇ ಕುಟುಂಬ ಬಹಳ ಚೆನ್ನಾಗಿ ಆಟ ಆಡಿದ್ರು. ಈಗ ನಮ್ಮ ಗಿಚ್ ಕುಟುಂಬ ರೆಡಿ ಇದ್ದೀರಾ? ಓಕೆ, ಗಿಚ್ ಕುಟುಂಬ ಬೇರೆ ಕುಟುಂಬದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾ ಇದ್ರು. ನೋಡೋಣ ಇವ್ರು ಹೇಗೆ ಆಟ ಆಡ್ತಾರೆ ಈಗ ಅಂತ. ನಮ್ಮ ಗಿಚ್ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರ್ಯಾ ಹ ಮ ಮ ದೆ ಲ್ ಸಿನಿಮಾ ಹೆಸರು ಇದು. ಮರ್ಯಾದೆ ಮಹಲ್. ಮರ್ಯಾದೆ ಮಹಲ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಮೇ ರ ಹಿ ಪ ಮ ಅ ನ ಶ ನಿ ನೆ ಗ ಇದು ಹಾಡಿನ ಸಾಲು. ಗಣೇಶ ಪಾಹಿಮ. ಇಲ್ಲ ಇಲ್ಲ, ಬೇರೆ ಕುಟುಂಬದ ನೀವು ಹೇಳಂಗಿಲ್ಲ, ಅವ್ರಿಗಿನ್ನ ಸುಳಿವೆಲ್ಲ ಇದೆ. ಓಕೆ, ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಗಣೇಶನ ಮಹಿಮೆ ಸಿನಿಮಾದ ಹಾಡು ಇದು. ಎರಡನೇ ಸುಳಿವು, MS ವಿಶ್ವನಾಥನ್ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಗಣೇಶ ಪಾಹಿಮ ಅಂತ ಏನೋ ಸಾಂಗ್ ಇದೆ. ಫುಲ್ ಹೇಳ್ಬೇಕು, ಗೊತ್ತಾಗ್ತಾ ಇಲ್ವಾ? ಗಣೇಶ ಪಾಹಿಮ ಅಷ್ಟು ಗೊತ್ತಾಗ್ತಿದೆ, ಮುಂದಿನ ಗೊತ್ತಾಗ್ತಾ ಇಲ್ಲ. ಯಾರು ಹೇಳ್ತೀರಾ? ಗಣೇಶ ನಿನ್ನ ಮಹಿಮೆ ಅಪಾರ. ಗಣೇಶ ನಿನ್ನ ಮಹಿಮೆ ಅಪಾರ. ಸರಿಯಾದ ಉತ್ತರ. ಗಣೇಶನ ಮಹಿಮೆ ಹಾಡು ಅಂತ ಬೇರೆ ಐತೆ. ಈಗ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಗಣೇಶ ನಿನ್ನ ಮಹಿಮೆ ಅಪಾರ ಸರಿಯಾದ ಉತ್ತರ. ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತಲ್ಲ? ಪರವಾಗಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ನಿ ನ ಮು ಮ ಗ ರು ವ್ಯಕ್ತಿ ಹೆಸರಿದು. ನನ್ನ ಕೇಳ್ತಾ ಇದ್ದೀರಾ? ಮಣಿ ಮುರುಗನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೂರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಇದೇ ಖುಷಿಗೆ ಏನಾದ್ರು ಡೈಲಾಗ್ ಹೇಳ್ಬೋದಾ? ನಾವು ಬರೋವರೆಗೂ ಮಾತ್ರ ನಮ್ಮ ಹವ, ನಾವು ಬಂದ್ಮೇಲೆ ನಮ್ದೇ ಹವ. ನೀವು ಬಂದ್ಮೇಲೆ ಬೇರೆಯವ್ರ ಹವಾನಾ? ಅದೇ ಒಂಚೂರು ಅದಲ್ ಬದಲಾಯ್ತು. ಓಕೆ, ಇವಾಗ ಮೂರನೇ ಕುಟುಂಬ ರೆಡಿ ಇದ್ದೀರಾ? ಓಕೆ, ವಿನಾಯಕ ಕುಟುಂಬಕ್ಕೆ ಅದಲ್ ಬದಲ ಮೊದಲೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ.
ಸ್ಪ ಲೈ ಮ ಯ ಅ ಮಿ ರಿ ಬ ಸ್ವ ಶ. ಸಿನಿಮಾದ ಹೆಸರು ಇದು. ಈಸಿ ಆಗಿದೆ, ನನಗೆ ಗೊತ್ತಾಯ್ತು. ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಪ ಗ ರಿ ಟಿ ಮೋ ನ ಯ ಬ ಪ. ಗಣಪತಿ ಬಪ್ಪ ಮೋರಿಯ. ಗಣಪತಿ ಬಪ್ಪ ಮೋರ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ, 40 ಆಯ್ತು. ಇವಾಗ ಮೂರನೇ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಬಿಟ್ರೆ 60 ಆಗುತ್ತೆ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾ ಡ್ಲು ಮ ಶ್ನ ಕ್ರು ಕು. ಕೋಡ್ಲು ರಾಮಕೃಷ್ಣ. ಕೂಡ್ಲು ರಾಮಕೃಷ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಔಟ್ ಆಫ್ 4 ವಿನಾಯಕ ಕುಟುಂಬ. ಓಕೆ, ಜೈ ವಿನಾಯಕ. ಓಕೆ, ಮೂರನೇ ಕುಟುಂಬದ ಆಟ ನೋಡಿದ್ರಿ. 70mm ರೆಡಿ ಆಗಿದೆಯಾ? ರೆಡಿ ಆಗಿದೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ 70mm ಕುಟುಂಬಕ್ಕೆ. ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ರ ಳ ಕ ಯ ಬ ನ ಯ ಗೆ ಬಿ ಲೆ. ವಿನಾಯಕ ಗೆಳೆಯರ ಬಳಗ. ವಿನಾಯಕ ಗೆಳೆಯರ ಬಳಗ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಯ ತ ಲಿ ಟೋ ಲ ಗ ಪಿ ಪ ಕೆ. ಹಾಡಿನ ಸಾಲಿದೆ. ಪಾಪಿ ಕಲಿಗಾಲ ಕೆಟ್ಟೋಯ್ತಯ್ಯ. ಬಟ್ ಅಂದ್ರೆ ಮುಗಿಯೋದಕ್ಕೂ ಇದು ಕೊಟ್ಟಿರಿದ್ದೀರಾ ಸರಿಯಾದ ಉತ್ತರ. ಇನ್ನು ಸುಳಿವು ತಗೊಂಡಿರ್ಲಿಲ್ಲ. ನೀವೇ ಉತ್ತರ ಕೊಟ್ಟಿದ್ದು ಪಾಪಿ ಕಲಿಗಾಲ ಕೆಟ್ಟೋಯ್ತಯ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಈಗ ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇಮ್ರಾನ್ ಸರ್ದಾರಿಯಾ. ಓಕೆ, ಪ್ರಶ್ನೆ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ಇಮ್ರಾನ್ ಸರ್ದಾರಿಯಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕೊರಿಯೋಗ್ರಾಫರ್ ಇಮ್ರಾನ್ ಸರ್ದಾರಿಯಾ. ಉತ್ತರ ಸರಿಯಾಗಿದೆ. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. 40 40 60 60 100 ಅಲ್ಲ, ನಿಮ್ದಲ್ಲಿ ಪ್ರಶ್ನೆ ಅದಲ್ ಬದಲ್ ಆಗ್ಬೇಕಿತ್ತು. ಹೌದು, ಫುಲ್ ಔಟ್ ಆಫ್ ಔಟ್ ಅವಾಗೆಲ್ಲ 60 ಆಗ್ತಾ ಇತ್ತು ಅಲ್ಲ. ಆದ್ರೂ ಪರವಾಗಿಲ್ಲ, ಜೋಶ್ ಮಾತ್ರ ಬಹಳ ಚೆನ್ನಾಗಿದೆ. ಇದೇ ಜೋಶಲ್ಲಿ ಈಗ ಎರಡನೇ ರೌಂಡಿಗೆ ಹೋಗ್ಬೇಡ. ಸೊ ಮುಂದಿನ ಸುತ್ತಿಗೆ ಹೋಗ್ಬೇಡ. ಎರಡನೇ ಸುತ್ತು ನಕ್ಷತ್ರ. ಸನ್ನಿಧಿ ಕುಟುಂಬ ರೆಡಿ ಇದ್ದೀರಾ? ಎಸ್, ರೆಡಿ ಮೇಡಮ್. ರೆಡಿ ರೆಡಿ ಸರ್. ಎಲ್ಲರೂ ಜೋರಲ್ಲಿ ಹೇಳಿ ಸರ್. ರೆಡಿ ಕೊಡಿ ಸರ್, ಕೊಡಿ ಸರ್. ನೀವು ನೋಡ್ತೀರಾ? ಹೌದು, ನಾನು ಸೀಕ್ರೆಟ್ ಆಗಿ ಯಾರಿಗೂ ಸರಿ. ಇಲ್ಲ ಇಲ್ಲ, ಬರೀ ಅವ್ರ ಹೆಸರು ಮಾತ್ರ. ನೋಡ್ಲಿಲ್ಲ ನೋಡ್ಲಿಲ್ಲ. ನೋಡಿದ್ರಾ? ಇಲ್ಲ, ತಗೊಂಡೆ. ಅಷ್ಟರಲ್ಲಿ ಡಿಸ್ಕ್ವಾಲಿಫೈ ಮಾಡ್ಬಿಡ್ಲ ಹಾಗಾದ್ರೆ? ನೋಡಿಲ್ಲ ನೋಡಿಲ್ಲ. ತಮಾಷೆ ಸರ್, ನೋಡಿದ್ರು ಏನಾಗಲ್ಲ. ಓಕೆ, ನೋಡಿದ್ರಲ್ಲ ಯಾರು ಬಂದಿರೋದು ನಿಮ್ಗೆ? ಗೊತ್ತಿಲ್ಲ. ನೋಡಿಲ್ಲ ನೋಡಿಲ್ಲ. ನಿಮಗೆ ಸಿಕ್ಕಿರೋದು ಉಪೇಂದ್ರ. ನಮ್ಮ ಸನ್ನಿಧಿ ಕುಟುಂಬಕ್ಕೆ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಲವ್ ಮಾಡಿ ನೋಡು ಸಿನಿಮಾದಲ್ಲಿ ಉಪೇಂದ್ರ ಯಾವ ಪಾತ್ರವನ್ನು ನಿರ್ವಹಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಡಾಕ್ಟರ್, ಎರಡನೇ ಆಯ್ಕೆ ನಕಲಿ ಪೊಲೀಸ್. ನಕಲಿ ಪೊಲೀಸ್. ನಕಲಿ ಪೊಲೀಸಾ? ನಕಲಿ ಪೊಲೀಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ನೋ, ತಪ್ಪಾಗಿದೆ. ಡಾಕ್ಟರಾ? ಸರಿಯಾದ ಉತ್ತರ ಡಾಕ್ಟರ್. ಸಿನಿಮಾದಲ್ಲಿ. ಓ ನೋಡಿ, ನೀವು ಹೇಳಿದೆ ಬಂತು ಅಲ್ಲಿ ಡೀಟೇಲ್. ಉಷ್ ಸಿನಿಮಾದಲ್ಲಿ ಉಪೇಂದ್ರ ಅವರು ನಕಲಿ ಪೊಲೀಸ್ ಅಧಿಕಾರಿ ಪಾತ್ರವನ್ನ ಮಾಡಿದ್ದಾರೆ.
ಋಷಿ ಸಿನಿಮಾದಲ್ಲಿ ನಕಲಿ ಪೊಲೀಸ್, ಲವ್ ಮಾಡಿ ನೋಡೋದಲ್ಲಿ ಡಾಕ್ಟರ್. ಓಕೆ, ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕಾಗಿಲ್ಲ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಉಪೇಂದ್ರ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾದ ನಿರ್ಮಾಪಕರು ಯಾರು? ನಿಮ್ಮ ಮೊದಲ ಆಯ್ಕೆ ರಾಮು, ಎರಡನೇ ಆಯ್ಕೆ ಪಾರ್ವತಮ್ಮ ರಾಜ್ಕುಮಾರ್. ಪಾರ್ವತಮ್ಮ ರಾಜ್ಕುಮಾರ್ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿ. ಪಾರ್ವತಮ್ಮ ರಾಜ್ಕುಮಾರ್ ಬ್ಯಾನರ್ಗಾಗಿ ಉಪೇಂದ್ರ ಮಾಡಿದ ಮೊದಲ ಸಿನಿಮಾ ಇದು. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಉಪೇಂದ್ರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಬುದ್ಧಿವಂತ ಸಿನಿಮಾದಲ್ಲಿ ಉಪೇಂದ್ರ ಎಷ್ಟು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ 5 ಪಾತ್ರ, ಎರಡನೇ ಆಯ್ಕೆ 7 ಪಾತ್ರ. 7 ಪಾತ್ರ. 7 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? 5 ಪಕ್ಕ ಮೇಡಮ್. 5 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರ್ ನಾನು ಕರೆಕ್ಟಾಗಿ ಹೇಳಿದ್ದೆ, ನಾನು 7 ಅಂತ. ಅಲ್ಲ ನಾನು ಕರೆಕ್ಟಾಗಿ ಹೇಳಿದ್ದೆ ಮೇಡಮ್. ಕರೆಕ್ಟಾಗಿ ಹೇಳಿದ್ರಿ, ಬಟ್ ಆಮೇಲೆ ಮತ್ತೆ 5 ಆಯ್ತು. ಪಂಚಾಮೃತ, ಜಾಕೀರ್ ಹುಸೇನ್ ಸೇರಿದಂತೆ 7 ಪಾತ್ರಗಳಲ್ಲಿ ನಟಿಸಿದ್ದಾರೆ ಉಪೇಂದ್ರ. 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಸರ್ ಹೇಳಿ ಸರ್, ಈಗ ಗಣೇಶ ಹಬ್ಬನ ಹೇಗೆ ಆಚರಣೆ ಮಾಡ್ತಾರೆ ಮನೆಯಲ್ಲಿ? ಗಣೇಶ ಹಬ್ಬ ಅಂದ್ರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹೋಗಿ ಗಣಪತಿಯನ್ನ ತಗೊಂಡ್ಬಂದು ಆಮೇಲೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ತಮ್ಗೆಲ್ರೂ ಗೊತ್ತಾಯಿದೆ ಅಲಂಕಾರಗಳನ್ನ ಮಾಡಿ ಆಮೇಲೆ ಪೂಜೆ ಪ್ರಕಾರಗಳು ಶುರು ಆಗ್ತಾ ಹೋಗುತ್ತೆ. ಆಮೇಲೆ ಗಣಪತಿಗೆ ಇಷ್ಟವಾದಂಥ ಮೋದಕವನ್ನ ಮತ್ತೆ ಕಡಬನ್ನ ನೈವೇದ್ಯಕ್ಕೆ ಇಟ್ಟು ನೈವೇದ್ಯವನ್ನ ಸಮರ್ಪಣೆ ಮಾಡಿ ಆ ನಂತರ ಎಲ್ಲರೂ ಗಣೇಶ ಕೂರಿಸ್ತೀರಾ ನಿಮ್ಮ? ಹೌದು ಮೇಡಮ್, ಖಂಡಿತ ಕೂರಿಸ್ತೀವಿ. ಸೊ ಹಾಗಾಗಿ ಎಲ್ಲರೂ ಕೂತು ಅವತ್ತು ಒಂದೇ ದಿವಸವೇ ಮನೇಲಿ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡುವಂತ ಒಂದು ಸಂದರ್ಭ, ಒಂದು ಅತ್ಯಂತ ಖುಷಿ ಆದಂತ ಒಂದು ಹಬ್ಬ. ಎಲ್ರಿಗೂ ಅದೇ ಹೆಚ್ಚಾಗಿ ಗಂಡು ಮಕ್ಕಳಿಗೆ ಹೆಚ್ಚು ಖುಷಿಯನ್ನ ಕೊಡ್ತಕ್ಕಂಥ ಒಂದು ಹಬ್ಬ ಇದು. ಕಡುಬು ಎಲ್ಲ ಮಾಡಿದಾರ ಸರ್ ಮನೆಯಲ್ಲಿ ಹಬ್ಬಕ್ಕೆ? ಮೋದಕ ಮೀನು. ನೀವು ಗಣೇಶ್ ಅಂತ ಹೇಳಿದ್ಮೇಲೆ ಮೇಡಮ್ ಹತ್ರ ಗೌರಿ ಕೇಳಬೇಕು. ಮೇಡಮ್ ಹೇಳಿ, ನೆಕ್ಸ್ಟ್ ಡೇ ಗೌರಿ ಹಬ್ಬ ಹೇಗೆ ಮಾಡ್ತೀರಿ? ಗೌರಿ ಹಬ್ಬ ಫಸ್ಟ್ ಗೌರಿ ಆಮೇಲೆ ಗಣೇಶ. ಓಕೆ. ಗೌರಿ ಹಬ್ಬ ಅಂದ್ರೆ ಇದು ಬಾಗ್ನ ಎಲ್ಲ ಕೂಡ ಹಬ್ಬ ಆಗಿರುತ್ತೆ. ಖುಷಿ ಏನೋ ಮನೇಲಿ ಸಂಭ್ರಮ ಚೆನ್ನಾಗಿರುತ್ತೆ. ಓಕೆ ಓಕೆ, ಸೂಪರ್. ನೆಕ್ಸ್ಟ್ ರೌಂಡ್ಗಳಿಗೆ ನಿಮ್ಗೆ ಆಲ್ ದ ಬೆಸ್ಟ್. ಓಕೆ. ಗಿಚ್ ಕುಟುಂಬ ರೆಡಿ ಇದ್ದೀರಾ? ಯಾರ್ದು ಬರ್ಬೋದು ನಿಮ್ಗೆ? ನೋಡೋಣ. ಗಣೇಶ್ ಅವ್ರದ್ದು ಬರ್ಬೋದು. ಚಿಲ್ಲರ್ ಅವ್ರ ಫೇವ್ರೆಟ್. ಓ ಗಣೇಶ. ನಿಮಗೆ ಬಂದಿರೋದು ರಾಜ್ ಬಿ ಶೆಟ್ಟಿ. ಅವ್ರು ಕೇಳ್ದಾಗೆ ನ್ಯೂ ಸಿಲೆಬಸ್ಸೇ ಕೊಟ್ಟಿದೀವಿ, ನೋಡೋಣ ಹೇಗೆ ಆನ್ಸರ್ ಮಾಡ್ತಾರೆ ಅಂತ. ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಏನು ಮಾಡಲ್ಲ. ಓಕೆ. ಗಿಚ್ ಕುಟುಂಬಕ್ಕೆ ರಾಜ್ ಬಿ ಶೆಟ್ಟಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಒಂದು ಮೊಟ್ಟೆಯ ಕಥೆ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ನಿರ್ವಹಿಸಿದ ಪಾತ್ರ ಯಾವುದು? ನಿಮ್ಮ ಮೊದಲ ಆಯ್ಕೆ ಶ್ರೀನಿವಾಸ್, ಎರಡನೇ ಆಯ್ಕೆ ಜನಾರ್ದನ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಶ್ರೀನಿವಾಸ್ ಪಾತ್ರ ಮಾಡಿದ್ದು ನಟ ಪ್ರಕಾಶ್ ತುಮಿನಾಡು. ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ರಾಜ್ ಬಿ ಶೆಟ್ಟಿ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ರಾಜ್ ಬಿ ಶೆಟ್ಟಿ ನಟನೆಯ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದ ನಿರ್ದೇಶಕಿ ಯಾರು? ಕೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅಂದ್ರೆ ಆಪ್ಷನ್ಸ್ ನೋಡೋಣ. ನಿಮ್ಮ ಮೊದಲ ಆಯ್ಕೆ ಕವಿತಾ ಲಂಕೇಶ್, ಎರಡನೇ ಆಯ್ಕೆ ಚಂಪಾ ಶೆಟ್ಟಿ. ಕೇಳಿದ ಹಾಗೆ ನ್ಯೂ ಸಿಲೆಬಸ್ ಕೊಟ್ಟಿದ್ದೀವಿ. ಚಂಪಾ ಶೆಟ್ಟಿ.
ಚಂಪಾ ಶೆಟ್ಟಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾದ ಉತ್ತರ. ಒಂದು ಇದೇನಂದ್ರೆ ಚಂಪಾ ಶೆಟ್ಟಿ ಇಸ್ ಮೈ ಸ್ಟೂಡೆಂಟ್. ಸೊ ಹಾಗಾಗಿ ನನಗೆ ತುಂಬ ಹೆಮ್ಮೆ. ಆಕೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಅನೇಕ ನಾಟಕಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಒಳ್ಳೆ ನಟಿ. ಪ್ರಸ್ತುತ ಈಗ ರಂಗಭೂಮಿಯಿಂದ ಬಂದು ಹೊಸ ಸೀರಿಯಲ್ ಆಕ್ಟ್ ಮಾಡ್ತಿದ್ದಾರೆ ಈಗ. ಚಂಪಾ ಶೆಟ್ಟಿ ಅವರನ್ನ ನಾವು ವಾರದ ಅತಿಥಿಯಲ್ಲಿ ಸಂದರ್ಶನ ಕೋಳಿ ಹೆಸರು ಅಂತ ಕೂಡ ಇನ್ನೊಂದು ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡೋದು ಇತ್ತೀಚೆಗೆ ಅವರು. ಆಕೆ ಕೋಳಿ ಹೆಸರು ಒಂದು ಸಿನಿಮಾ ಕೂಡ ನಿರ್ದೇಶನ ಮಾಡಿದ್ದಾರೆ. ಓಕೆ, ಸೊ ಗೆಸ್ ಮಾಡಿ ಹೇಳಿದ್ರೆ ಉತ್ತರ ಕರೆಕ್ಟ್ ಆಯ್ತು. 2018ರಲ್ಲಿ ತೆರೆ ಕಂಡ ಸಿನಿಮಾ ಇದು. ಹಲವು ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಭಾಗಿಯಾದ ಸಿನಿಮಾ. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ರಾಜ್ ಬಿ ಶೆಟ್ಟಿ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ರಾಜ್ ಬಿ ಶೆಟ್ಟಿ ನಿರ್ದೇಶನದ ಸ್ವಾತಿ ಮುತ್ತಿನ ಮಳೆ ಹನಿಯೇ ಸಿನಿಮಾದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಸಿರಿ ರವಿಕುಮಾರ್, 2ನೇ ಆಯ್ಕೆ ರುಕ್ಮಿಣಿ ವಸಂತ್. ರುಕ್ಮಿಣಿ ವಸಂತ್ ಅವರಲ್ವಾ? ಬಂತು ಸಿರಿ. ಹಂಗಾಗೆಲ್ಲ ತಿಳ್ಕೊಂಡಿದ್ದೀರಾ. ನಟಿ ರಮ್ಯಾ ಈ ಸಿನಿಮಾ ಮೂಲಕ ನಿರ್ಮಾಪಕಿಯಾದ ಚಿತ್ರವಿದು. 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಸೂಪರ್. ಇದೇ ಖುಷಿಗೆ ಚಿಲ್ಲರ್ ಅವ್ರೇನಾದ್ರು ಡೈಲಾಗ್ ಹೊಡಿಬೋದಾ? ನೀವು ಕುಡ್ದಾಗ ಯದ್ವಾ ತದ್ವಾ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ಕಣ್ರಿ. ರೀ ನೀವಲ್ಲ ರೀ, ನಾನು ಕುಡ್ದಾಗ ಅಂತ ಹೇಳಿ ಸಾಕಲ್ಲ? ಸಾಕಾ? ಓಕೆ, ಸೂಪರ್. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನ ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗಿ ಗಂಡನ ಮುದುಕೆಯಾಗಿ ಅಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಿಲ್ಲ ರೀ. ಒಂದಲ್ಲ ಒಂದಿನ ನಾನು ಕೂಡ ಸತ್ತೋಗ್ತೇನೆ, ಆದರೆ ಸತ್ ಮೇಲೆ ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ರೀ. ಥ್ಯಾಂಕ್ ಯು ಚಿಲ್ಲರ್. ಸೂಪರ್. ಸೊ ಅವ್ರಿಗೆ ಗಣೇಶ್ ಅವರಂದ್ರೆ ತುಂಬಾ ಇಷ್ಟ. ಇವತ್ತು ಗಣೇಶನ್ ಹಬ್ಬ, ಅದಕ್ಕೆ ಗಣೇಶನ್ ಡೈಲಾಗ್ ಹೇಳಿದ್ರು. ಓಕೆ, 2ನೇ ಕುಟುಂಬ ಆಟನ ನೋಡಿದ್ವಿ. ಸಖತ್ತಾಗಿ ಆಟ ಆಡಿದ್ರು. ಅವ್ರ ಸಿಲೆಬಸ್ ಎಲ್ಲ ಬಂದಿತ್ತು. ಸೊ ಔಟ್ ಆಫ್ ತಗೊಂಡಿದ್ದಾರೆ. ವಿನಾಯಕ ಕುಟುಂಬ ಇವಾಗ ರೆಡಿ ಇದ್ದೀರಾ? ವಿನಾಯಕ ಕುಟುಂಬದ ಸರದಿ ನೋಡೋಣ. ನಿಮಗೆ ಸಿಕ್ಕಿರೋ ಹೆಸರು ಜೂನಿಯರ್ ಚಿತ್ರದ ನಾಯಕ ಕಿರೀಟಿ ಅಂತ ಹೇಳಕ್ಕಾಗತ್ತಾ? ಅಮೂಲ್ಯ ಅವರು. ಅಮೂಲ್ಯ. ಉಲ್ಲಾಸದ ಹೂ ಮಳೆ ಅಮೂಲ್ಯ. ವಿನಾಯಕ ಕುಟುಂಬಕ್ಕೆ ಅಮೂಲ್ಯ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಮೂಲ್ಯ ಬಾಲ ನಟಿಯಾಗಿ ಯಾವ ನಟನ ಸಿನಿಮಾದ ಮೂಲಕ ಸಿನಿಮಾ ರಂಗ ಪ್ರವೇಶಿಸಿದ್ರು? ನಿಮ್ಮ ಮೊದಲನೇ ಆಯ್ಕೆ ಡಾಕ್ಟರ್ ವಿಷ್ಣುವರ್ಧನ್, 2ನೇ ಆಯ್ಕೆ ದರ್ಶನ್. ನಿಮ್ಮ ಉತ್ತರ ದರ್ಶನ್. ದರ್ಶನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅಯ್ಯೋ, ಉತ್ತರ ತಪ್ಪಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಸರಿಯಾದ ಉತ್ತರ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪರ್ವ ಸಿನಿಮಾದ ಮೂಲಕ ಬಾಲ ನಟಿಯಾಗಿ ಅಮೂಲ್ಯ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಮೂಲ್ಯ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಯಾವ ಸಿನಿಮಾದಲ್ಲಿ ಅಮೂಲ್ಯ ತಮ್ಮದೇ ಹೆಸರಿನ ಪಾತ್ರ ನಿರ್ವಹಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಸಜಿನಿ, 2ನೇ ಆಯ್ಕೆ ಲಾಲಿ ಹಾಡು. ಲಾಲಿ ಹಾಡು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಲಾಲಿ ಹಾಡು. ಲಾಲಿ ಹಾಡು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ದರ್ಶನ್ ನಟನೆಯ ಸಿನಿಮಾ ಇದು. ಓಕೆ, 3ನೇ ಪ್ರಶ್ನೆಗೆ ಹೋಗೋಣ. ಅಮೂಲ್ಯ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಮೂಲ್ಯ ನಾಯಕಿಯಾಗಿ ನಟಿಸಿದ ಕೊನೆಯ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಮಾಸ್ತಿಗುಡಿ, 2ನೇ ಆಯ್ಕೆ ಕೃಷ್ಣ ರುಕ್ಕು. ಮಾಸ್ತಿಗುಡಿ. ಮಾಸ್ತಿಗುಡಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಗೆಸ್ ಕರೆಕ್ಟ್ ಆಗೋಯ್ತು ಸರ್.
ಈ ಸಿನಿಮಾದ ನಂತರ ಅಮೂಲ್ಯ ಸಿನಿಮಾ ರಂಗದಿಂದ ದೂರ ಉಳಿದ್ರು. ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. 40 ಮೇಂಟೈನ್ ಮಾಡಿದ್ರ. ಇನ್ನ 2 ರೌಂಡಲ್ಲಿ 60 ಹೋಗ್ಬಿಡಿ 40ಇಂದ. ಹೌದು. 70mm ಕುಟುಂಬ ರೆಡಿ ಇದ್ದೀರಾ? ರೆಡಿ. ನೋಡೋಣ. ನಿಮಗೆ ಸಿಕ್ಕಿರೋದು ಎಸ್ ಡಾಕ್ಟರ್ ರಾಜ್ಕುಮಾರ್ ಅಲ್ಲ, ನೀತು ಶೆಟ್ಟಿ ಅವರು. ನೀತು ಶೆಟ್ಟಿ. ಓಕೆ. 70mm ಕುಟುಂಬಕ್ಕೆ ನೀತು ಶೆಟ್ಟಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿನಿಮಾ ರಂಗಕ್ಕೆ ಬಂದಾಗ ನೀತು ಶೆಟ್ಟಿ ಅವರ ಹೆಸರು ಏನಾಗಿತ್ತು? ನಿಮ್ಮ ಮೊದಲ ಆಯ್ಕೆ ನೀತಾಶ್ರೀ, ಎರಡನೇ ಆಯ್ಕೆ ನಿತ್ಯಶ್ರೀ. ಮೊದಲನೇದಾಗಿ ನೀತು ಶೆಟ್ಟಿ ಅಂದ್ರೆ ಯಾರು ಅಲ್ಲ, ನಾನು ಹೇಳ್ತಾರೆ. ನೀತಾಶ್ರೀ ಗೆಸ್. ನೀತಾಶ್ರೀ ಅಂತ ಗೆಸ್ ಮೇಲೆ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಮೊದಲು ಸಿನಿಮಾಗಳಲ್ಲಿ ನೀತಾ ಅಥವಾ ನೀತಾಶ್ರೀ ಅಂತಾನೆ ಗುರುತಿಸ್ಕೊಂಡ್ರು, ಆಮೇಲೆ ನೀತು ಶೆಟ್ಟಿಯಾಗಿ ಬದಲಾದ್ರು. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ನೀತು ಶೆಟ್ಟಿ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀತು ಶೆಟ್ಟಿ ನಟನೆಯ ಮೊದಲ ಸಿನಿಮಾದ ನಿರ್ದೇಶಕ ಯಾರು? ಮೊದಲ ಆಯ್ಕೆ ಯೋಗರಾಜ್ ಭಟ್, ಎರಡನೇ ಆಯ್ಕೆ ಸೀತಾರಾಮ್ ಕಾರಂತ್. ಸೀತಾರಾಮ್ ಕಾರಂತ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಎಲ್ಲ ಗೆಸ್ಸು. ನೀತು ಶೆಟ್ಟಿ ಮೊದಲ ಬಾರಿಗೆ ನಟಿಸಿದ ಚಿತ್ರ ಯಾಹು, ಇದರ ನಿರ್ದೇಶಕ ಸೀತಾರಾಮ್ ಕಾರಂತ್. 3ನೇ ಪ್ರಶ್ನೆಗೆ ಹೋಗೋಣ. ಅದು ಗೆಸ್ ಮೇಲೆ ಫುಲ್ ಅದೇ ಆಗ್ಬಿಡುತ್ತೆ. ನೀತು ಶೆಟ್ಟಿ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಧಾರಾವಾಹಿಯ ಮೂಲಕ ನೀತು ಶೆಟ್ಟಿ ಕಿರುತೆರೆಗೆ ಪ್ರವೇಶ ಮಾಡಿದ್ರು? ನಿಮ್ಮ ಮೊದಲನೇ ಆಯ್ಕೆ ಪುಣ್ಯ, ಎರಡನೇ ಆಯ್ಕೆ ಕನ್ಯಾದಾನ. ಸರಿ ಇದ್ರೆ ಪುಣ್ಯ ಅನ್ಕೊಂಡು ಪುಣ್ಯ ಅಂತ ಹೇಳ್ತಾ ಇದ್ದೀವಿ. ಪುಣ್ಯ ಅಂತ ಅವರ ಒಂದು ಲಕ್ಕನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಪುಣ್ಯ ಉತ್ತರ ಸರಿಯಾಗಿದೆ. 3 ಗೆಸ್. ಇಲ್ಲ ಜಾನ್ವಿ ಅವರೇ, ನೀವು ಮೊದ್ಲು ಹೇಳಿದ್ರಲ್ಲ, ರಾಜ್ಕುಮಾರ್ ಅಂತ ಹೇಳಿದ ತಕ್ಷಣ ನಮ್ದು ಖುಷಿ ನೋಡಿದ್ರಲ್ಲ, ನಮ್ಮಲ್ಲಿ ಇಬ್ರು ಅಪ್ಪಟ ರಾಜ್ಕುಮಾರ್ ಅವರ ಅಣ್ಣವರ ಅಭಿಮಾನಿಗಳು ಇವರಿಬ್ರು. ಅವರ ಒಂದು ಡೈಲಾಗ್ ಕೇಳ್ಬಿಡೋಣ. ಓಕೆ, ಇದಾದ್ಮೇಲೆ ಡೈಲಾಗ್ ಕೇಳೋಣ. ಪುಣ್ಯ ಧಾರಾವಾಹಿ ಮೂಲಕ ಕಿರುತೆರೆ ಪ್ರವೇಶ ಮಾಡಿದ್ರು. 2003ರಲ್ಲಿ ಪ್ರಸಾರವಾದ ಧಾರಾವಾಹಿ ಇದು. ಸೊ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಶ್ವೇತಾ ಮ್ಯಾಮ್ ಹೇಳ್ತಾ ಇದ್ರು ಅಪ್ಪಟ ಅಣ್ಣವರ ಅಭಿಮಾನಿಗಳು ಅಂತ. ಸೊ ಡೈಲಾಗ್ ಬರ್ಲೇಬೇಕಲ್ಲ, ಮತ್ತೆ ಯಾರು ಡೈಲಾಗ್ ಹೊಡಿತಾ ಇರೋದು? ನೀನು ಎಲ್ಲಾ ವಿಷ ಜಂತುವೆ, ಸಹಸ್ರ ಬಾಯಿಗಳನ್ನು ವಿಷಕ್ಕೂ ದುಷ್ಟ ನೀನೋ ನಾನೋ. ಉಕ್ಕುತ್ತಿರುವ ಆಕ್ರೋಶದಲ್ಲಿ ನಿನ್ನನ್ನು ಸೀಳಿಬಿಡುತ್ತಿದ್ದೆ. ಹರಿಯನ್ನು ಕೊಲ್ಲಲು ಬಂದು ಹಾವನ್ನು ಕೊಂದನೆ ಪಾಪ ಕೀರ್ತಿ ಬರಬಾರದೆಂದು ಬಿಟ್ಟಿದ್ದೇನೆ. ಆ ನಿನ್ನ ಅಂಜುಬುರ್ಕನಿಗೆ ಹೇಳು, ಅವನಿಗೆ ಸಾವು ಸಮೀಪಿಸಿತೆಂದು. ಹೇಯ್, ಬಗ್ಗಿಸೋ ತಲೆಯನ್ನ. ನಿಮ್ಗೆ ಹೇಳಿದ್ದು ಹಿಟ್ ಕುಟುಂಬಕ್ಕೆ. ಓಕೆ, ಸೂಪರ್ ಆಗಿತ್ತು. ಈಗ ಇಲ್ಲಿಗೆ 2ನೇ ಸುತ್ತು ಕೂಡ ಮುಕ್ತಾಯವಾಗಿದೆ. 3ನೇ ಸುತ್ತಿಗೆ ಹೋಗೋಣ. ಯಾವುದು 3ನೇ ಸುತ್ತು? ಗೊತ್ತಿಲ್ಲ. ನೀವ್ ಹೇಳಿದ್ರೆ 20 ಅಂಕ ಎಕ್ಸ್ಟ್ರಾ ಸಿಗುತ್ತೆ.
ಇನ್ನು 20 ಮೈನಸ್ ಮಾಡಿ ಇವ್ರಿಗೆ. ಸರ್ ಹೇಳಿದ ಹಾಗೆ ಮೂರನೇ ಸುತ್ತು ಚಿತ್ರ ಜಗತ್ತು. ಮೂರನೇ ಸುತ್ತಿಗೆ ಹೋಗೋಣ. ಚಿತ್ರ ಜಗತ್ತು. ಸನ್ನಿಧಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಮೇಡಮ್, ರೆಡಿ ರೆಡಿ. ಸನ್ನಿಧಿ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಫೋಟೋ ನೋಡಿ, ಆ ಫೋಟೋನ ದಿಟ್ಟಿಸಿ ನೋಡಿ. ಓಕೆ, ದಿಟ್ಟಿಸಿ. ಅದ್ರ ಮೇಲೆ ಪ್ರಶ್ನೆ ಇರುತ್ತೆ. ಅಂಬರೀಶ್. ಓಕೆ, ಈಗ ಸಮಯ ಮುಕ್ತಾಯ ಆಗೋದಕ್ಕಿಂತ ಮುಂಚೆನೆ ಅಂಬರೀಶ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡೂ ಚಿತ್ರನ ಸೇರಿಸಿ ಯಾವ ಸಿನಿಮಾದ ಹೆಸರಾಗುತ್ತೆ ಅಂತ ಹೇಳ್ಬೇಕು. ಓ, ಈಸಿ ಆಗಿದೆ, ನಂಗೆ ಗೊತ್ತಾಯ್ತು. ಆ ಫೋಟೋ ಏನ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ತಾನೆ? ಗಣೇಶನ ಗಲಾಟೆ. ಎಸ್, ಗಣೇಶನ ಗಲಾಟೆ ಅಲ್ಲ, ಅದೇನು ಅಂತ ಗಣೇಶನ ಗಲಾಟೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾರು ಆ ನಟಿ ಅಂತ ಹೇಳಿ ಗೆಸ್ ಮಾಡಿ. ಆರ್ತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಗಣೇಶ ಮಹಿಮೆ ಚಿತ್ರದ್ದು. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಓಕೆ, ಗಿಚ್ ಕುಟುಂಬ ರೆಡಿ ಇದ್ದೀರಾ? ಗಿಚ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ನಟಿಯ ಬಾಲ್ಯದ ಫೋಟೋ ಅಂತ ಹೇಳ್ಬೇಕು. ಸುಮನ್ ರಂಗನಾಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಹರಿಪ್ರಿಯಾ. ಗೊತ್ತಾಗ್ಲಿಲ್ವಾ? ಓಕೆ, ಮೊದಲನೇ ಪ್ರಶ್ನೆಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮಾರುತಿ 800. ಗಣೇಶನ ಕಾರು. ಏನಾದ್ರು ಕ್ಯೂ ಕೊಡಿ ಮೇಡಮ್. ಅಯ್ಯೋ, ಕ್ಯೂ ಕೊಡೋದು ಆಯ್ತು. 3 ಹೋಗುವ. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ವಿದೇಶಿ ಗಣೇಶ ಹೊಂಟ. ಗಣೇಶ ಮತ್ತೆ ಬಂದ. ಗಣೇಶನ ಸವಾರಿನಾ? ಓಕೆ, ನೋಡೋಣ ಸರಿಯಾದ ಉತ್ತರ ಏನು ಅಂತ. ಸರಿಯಾದ ಉತ್ತರ ವಿಘ್ನೇಶ್ವರನ ವಾಹನ. ಇಷ್ಟು ಈಸಿ ನಿಮಗೆ ಗೊತ್ತಾಗ್ಲಿಲ್ವಲ್ಲ? ಅಲ್ಲಿ ವಿಘ್ನೇಶ್ವರನು ಇದ್ದ, ವಾಹನನೂ ಇತ್ತು, ಎರಡು ಸೇರಿದ್ದೇನು? ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸ್ವಲ್ಪ ಈಸಿ ಆಗಿರ್ಲಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಸುದೀಪ್. ಶಿವಣ್ಣ 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 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಶರಣ್ ಇರ್ಬೇಕಂತ. ಅಯ್ಯೋ, ನಾನು ಯೋಚನೆ ಮಾಡಕತ್ತಿದ್ದೀನಿ ಅದ್ರಲ್ಲಿ ಹೆಂಗ್ ಬರ್ತಾನೆ ಸರ್? ಅಯ್ಯೋ, ಯಾರೋ ಫಸ್ಟ್ ಸುದೀಪ್ ಅಂದ್ರು, ಆಮೇಲೆ ಶಿವಣ್ಣ. ಸುದೀಪ್ ಅಂದೆಲ್ಲ ನಾವು ಕಂಟಿನ್ಯೂ ಮಾಡ್ಬಿಟ್ವಿ. ಫ್ರೆಂಡ್ಸ್ ಮೂವಿ ಸಾಂಗ್ ಅದು. ಸೊ ಲಾಸ್ಟಿಗೆ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು, ಸಮಯ ತಗೊಂಡು. ಏನೋ ಪರವಾಗಿಲ್ಲ. ಈ ಟೀಮ್ನವ್ರು 3 ಗೆದ್ರಲ್ವಾ, ಇವನ್ ಬೇರೆ ಅವ್ರಿಗೆ ಶಾಪ ಹಾಕಿದ ನಮಗೆ. ಅಲ್ಲ, ಪ್ರತಿ ಸಲ ತಪ್ಪು ಉತ್ತರ ಕೊಟ್ಟಾಗ ಒಂದು ಸ್ಟೈಲ್ ಆಗಿ ನಮಸ್ಕಾರ ಮಾಡ್ತಾ ಇದ್ರಲ್ಲ, ಅದು ತುಂಬಾ ಇಷ್ಟ ಆಗಿ ಅದೇ ತರ ಕೊಟ್ಟ.
ಓಕೆ, ಏನೋ ಸ್ವಲ್ಪ ದೃಷ್ಟಿ ಆಗಿದೆ ಅನ್ಸುತ್ತೆ, ಬಟ್ ನೆಕ್ಸ್ಟ್ ಸುತ್ತಲ್ಲಿ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಓಕೆ, ದೃಷ್ಟಿ ತೆಗ್ದ್ಬಿಡಿ, ತೆಗೆದುಬಿಡಿ ಎಲ್ಲ ದೃಷ್ಟಿನ. ಓಕೆ, ವಿನಾಯಕ ಕುಟುಂಬ ರೆಡಿ ಇದ್ದೀರಾ? ನಮ್ಮ ವಿನಾಯಕ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟಿಯ ಬಾಲ್ಯದ ಫೋಟೋ ಅಂತ ಹೇಳಬೇಕು. ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೇಡಮ್ ಚೆನ್ನಾಗಿ ಗೆಸ್ ಮಾಡಿದ್ದಾರೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಕಣ್ಣಲ್ಲೇ ಕಣ್ಣಿಡ್ಬಿಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಅವ್ರನ್ನ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡು ಫೋಟೋ ಸೇರಿ. ಗಣೇಶ ಸುಬ್ರಹ್ಮಣ್ಯ. ಗಣೇಶ ಸುಬ್ರಹ್ಮಣ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಉಪೇಂದ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ ಅಂತ ಹೇಳಕ್ಕಾಗಲ್ಲ, ಕರೆಕ್ಟ್ ಆಗಿದೆ. ಓಕೆ, 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ನಾನು ಅವಾಗಲೇ ಹೇಳಿದ್ದೆ, ಅದು ನಿಜ ಆಗಿದೆ. 40 ಇದ್ರು, ನೆಕ್ಸ್ಟ್ 60 ಆಗ್ತಾರೆ ಅಂತ ಹೇಳಿದ್ದೆ. ಅದೇ ದಾರಿಯಲ್ಲಿ ಇದ್ದಾರೆ. ಆದ್ರೆ ನಿಮಗೆ ನಾನು ಏನು ಹೇಳಿರ್ಲಿಲ್ಲ. ಓಕೆ, 70mm ಕುಟುಂಬ ರೆಡಿ ಇದ್ದೀರಾ? 70mm ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟನ ಬಾಲ್ಯದ ಫೋಟೋ ಅಂತ ಹೇಳಬೇಕು. ಈಗ ಬೋರ್ಡ್ ಸಿಲೆಬಸ್ ಬಂದಾಗಿದೆ. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬೆಳೀತಾ ಬೆಳೀತಾ ಚೇಂಜ್ ಆಗಿದೆ. ಮೂಗ್ ಚೆನ್ನಾಗಿ ಬೆಳೆದಿದೆ ಅಂತ. ಓಕೆ, ಕನ್ಫ್ಯೂಸ್ ಆಗೋಯ್ತು ಅನ್ಸುತ್ತಲ್ಲ. ಮಕ್ಕಳೆಲ್ಲ ಒಂದೇ ತರ ಇರ್ತಾರೆ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಗೌರಿ ಗಣೇಶ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕಲ್ಪನಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ದಾರಿ ತಪ್ಪದ ಮಗ ಸಿನಿಮಾದು ಕಲ್ಪನಾ ಅವರು. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. 4ನೇ ಸುತ್ತು ನಟ ಭಯಂಕರ. ಸನ್ನಿಧಿ ಅವರ ಕುಟುಂಬದಿಂದ ಯಾರು ಬರ್ತಾ ಇರೋದು? ಅಷ್ಟು ಚೆನ್ನಾಗಿ ಕಲ್ಪನಾ ಅವ್ರ ಡೈಲಾಗ್ ಹೇಳಿದ್ಮೇಲೆ ಅವರೇ ಬರ್ಬೇಕಲ್ಲ. ಬನ್ನಿ ಸರ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಹಾಸ್ಯ, ನಗು ನಗು, ಸಂತೋಷ, ಸಂತೋಷ, ಸಂತೋಷವಾಗಿ ಇನ್ನೇನು ಇದು ಅದು ಬಿಟ್ರೆ ಸಂತೋಷ್, ಸಂತೋಷದಿಂದ ನಗೋದು, ಸಂತೋಷದಿಂದ ಮಾತಾಡೋದು. ಅಯ್ಯೋ, ಬಾಯ್ ಓಪನ್ ಮಾಡಬೇಡಿ ಸರ್. ಅಯ್ಯೋ ಸರ್, ಬಾಯ್ ಬಿಡಾಗಿಲ್ಲ. ಏನು ಸಿನಿಮಾ ನಿಮ್ಮ ಹತ್ರ ನಾನಿದ್ದೀನಿ ಸರ್, ಅಷ್ಟೇ, ಅವರೇನಿಲ್ಲ. ನೀವೇನು ಬಾಯಲ್ಲಿ ಒಂದು ಅಕ್ಷರ ಬರೋ ಹಾಗಿಲ್ಲ ಸರ್. ಟ್ರೈ ಮಾಡಿ, ಪ್ರಯತ್ನ ಪಡಿ. ಇದು ಸಿನಿಮಾ ನೇಮ, ಇದು ಹೇಳ್ಬೇಕಾ? ಇಲ್ಲಿ ಏನಂತ ಗೊತ್ತಾಗ್ತಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅದನ್ನ ಹೇಳ್ಬೇಕಾ? ಅವ್ರು ಏನ್ ಮಾಡ್ತಾ ಇದ್ದಾರೆ? ಸಂತೋಷ, ಖುಷಿ, ಖುಷಿಯಿಂದ ನಗೋದು, ಖುಷಿಯಿಂದ ಹೇಳೋದು,
ಖುಷಿ ಖುಷಿ ಖುಷಿಯಾಗಿ ಸರಿಯಾದ ಉತ್ತರ. ಏನು ಸಿನಿಮಾ ಹೆಸರು? ಅವ್ರು ಹೇಳಿದ್ರು ಆ ತರ ಇರುತ್ತೆ. ಓಕೆನಾ? ಹೌದು, ಸಿನಿಮಾ ಹೆಸರು ಹೇಳ್ಬೇಕಾ? ನಮ್ಗೆ ಗೊತ್ತಾಗಿಲ್ಲ ಅದು. ಸಿನಿಮಾ ಹೆಸರಲ್ಲ ಅದು. ನಿಮ್ಮ ಸಮಯ ಈಗ ಶುರುವಾಗಿದೆ. ಕರುಣೆ ತೋರಿಸೋದು. ಬಾಯ್ ಬಿಡೋ ಆಗಿಲ್ಲ. ನನ್ಗೊಂದು ಅವಕಾಶ ಕೊಡ್ಬೇಕಿತ್ತು. ಕೊಡಿ. ಅಯ್ಯೋ ಸರ್, ಏನು ಮಾತಾಡ್ಬಿಡಿ, ಸುಮ್ಮನೆ ರೀ. ಹೇಳಿ, ನಮ್ಗೊಂದು ಚಾನ್ಸ್ ಕೊಡಿ. ಕೊಡ್ಬೇಕು. ಹಾ, ನನ್ಗೊಂದು ಚಾನ್ಸ್ ಕೊಡಿ. ಕರೆಕ್ಟ್ ಆಗಿ ಹೇಳಿ. ಸಿನಿಮಾ ಅವ್ರೇನ್ ಮಾಡ್ತಿದ್ದಾರೆ? ಕರೆಕ್ಟ್ ಆಗಿ ಹೇಳಿ. ಆಕ್ಟಿಂಗ್. ನನ್ಗೊಂದು ಚಾನ್ಸ್ ಕೊಡಿ. ಹಾ, ನನ್ಗೊಂದು ಚಾನ್ಸ್ ಕೊಡಿ. ಕರೆಕ್ಟ್ ಆಗಿ ಹೇಳ್ಬೇಕು. ನನಗೊಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀರಾ, ಅದು ಕರೆಕ್ಟ್ ಆಗಿ ಹೇಳಿ. ನಾನು ಆಕ್ಟಿಂಗ್ ಮಾಡ್ತೀನಾ? ಏನದು? ಅಲ್ಲೇ ಇದ್ದೀರಾ, ಚೂರು ಕರೆಕ್ಟ್ ಮಾಡಿ ಹೇಳಿ. ನನಗೆ ಸ್ವಲ್ಪ ಚೂರು. ನಿಮ್ಮ ಮೊದಲನೇ ಸುಳಿವು ಅವಕಾಶ ಕೇಳುವ ಬಗೆ. ಆಕ್ಟಿಂಗ್ ಚಾನ್ಸ್ ಕೊಡಿನಾ? ಎರಡನೇ ಸುಳಿವು ರವಿಶಂಕರ್ ಗೌಡ ನಟನೆಯ ಸಿನಿಮಾ. ನೀವ್ ಹೇಳಂಗಿಲ್ಲ ಸರ್, ಹೇಳಿ. ಆರ್ಮುಗಮ್ಮ. ನೀವ್ ಹೇಳಿದ್ದಾನೆ ಸ್ವಲ್ಪ, ಅದು ಸಿನಿಮಾದ ಹೆಸರದು. ಕೆಂಪೇಗೌಡದ? ಅಲ್ಲ, ಬೇರೆ ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಮೇಡಮ್, ಒಂದು ಚಾನ್ಸ್ ಕೊಡಿ. ಒಂದ್ ಚಾನ್ಸ್ ಕೊಡಿ. ನನಗೊಂದು ಚಾನ್ಸ್ ಕೊಡಿ ಅಲ್ಲ, ಒಂದ್ ಚಾನ್ಸ್ ಕೊಡಿ. ಒಂದ್ ಚಾನ್ಸ್ ಕೊಡಿ. ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಕಾಫಿ. ಬೆಂಕಿಪಟ್ನ ಉತ್ತರ ಕರೆಕ್ಟ್ ಆಗಿದೆ. ಸೂಪರ್ ಸೂಪರ್ ಆಗಿ ಮಾಡಿದ್ರಿ ಸರ್. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಗಿಚ್ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ನೀವೇನಾ? ಬನ್ನಿ ಸರ್. ಹೌದಾ? ಓಕೆ, ಒಬ್ಬೊಬ್ರು. ನಿಮ್ಮ ಸಮಯ ಈಗ ಶುರುವಾಗಿದೆ. 9 ಅಕ್ಷರ. ನವರಸ. ರೌದ್ರ. ಶೌರ್ಯ. 9 ಅಕ್ಷರ. 9 ಅಕ್ಷರದ್ದು. ನವರಸ. ರೌದ್ರ. ರುದ್ರ ತಾಂಡವ. ರುದ್ರ ತಾಂಡವ ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಸೂಪರ್. ತಟ್ಟಿ ಸರ್, ನೀವೇ. ಅವ್ರ ಬೆನ್ನ ಅವರೇ ತಟ್ಕೋತಾ ಇದ್ದಾರೆ. ಬನ್ನಿ. ನೆಕ್ಸ್ಟ್ ಈಗ ನಮ್ಮ ಗುರುಗಳು ಶಿವ ಸರ್ ಬರ್ತಾ ಇದ್ದಾರೆ. ಓ, ಈಸಿ ಆಗಿದೆ ಸರ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಸೈಕಲ್. ರಾಟೆ. ರಾಟೆ ಉತ್ತರ ಕರೆಕ್ಟ್ ಆಗಿದೆ. ಸೊ 40 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ರೌದ್ರ. ನೀನು ಭಯಂಕರ. ನಟ ಭಯಂಕರ. ಇವ್ರು ಮಧ್ಯದಲ್ಲಿರೋರು. ದೇವಿ. ಹಾ, ದೇವಿ ಮಾತ್ಮೆ. ಮಹಾಕಾಳಿ. ಮಾಡ್ದಲ್ಲಪ್ಪ. ಸದ್ಯ ಸ್ಟೇಜ್ಗೆ ಏನೂ ಆಗ್ಲಿಲ್ಲ, ಅದೇ ಒಂದು ಸಮಾಧಾನ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ವಿನಾಯಕ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಗೀತಾ ಬ್ಯಾಂಗಲ್ ಸ್ಟೋರ್. ಗೀತಾ ಬ್ಯಾಂಗಲ್ ಸ್ಟೋರ್ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ.
ಅದೇ ಬರೋದು. ನಿಮ್ಮ ಸಮಯ ಈಗ ಶುರುವಾಗಿದೆ. ಹೇಳಿ ಅವ್ರೇನು ತೋರಿಸ್ತಾ ಇದ್ದಾರೆ. ಏನಿದು? ವಜ್ರ, ಉಂಗುರ, ವಜ್ರಕಾಯ, ಉಂಗುರ, ಚಿನ್ನದ್ದು ಉಂಗುರ, ಬೆಳ್ಳಿ ಕಾಲು ಅಲ್ಲ, ಉಂಗುರ, ಸುತ್ತು 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 ತಿರ್ಗೋದು, ಸುತ್ತು. ಫಿಲಮ್ ಹೆಸರಾ? ಫಿಲಮ್ ಹೆಸರಾ? ಓಕೆ, ನಿಮ್ಮ ಮೊದಲನೇ ಸುಳಿವು ಸರ್ಕಸ್ನಲ್ಲಿ ಇವರು ಫೇಮಸ್. ರಿಂಗ್ ಮಾಸ್ಟರ್. ರಿಂಗ್ ಮಾಸ್ಟರ್ ಉತ್ತರ ಕರೆಕ್ಟ್ ಆಗಿದೆ. ಬಟ್ ಒಂದು ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 15 ಅಂಕ ಸಿಗುತ್ತೆ. ಟೋಟಲ್ ಆಗಿ 35. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಮುದ್ರ, ಗಿಡ, ಸಮುದ್ರ ಹಳೆ, ಇರೋದು ಸಮುದ್ರದಲ್ಲಿ ಇರೋದಾ? ಸಮುದ್ರ ಆಕ್ಟೋಪಸ್. ಆಕ್ಟೋಪಸ್ ಉತ್ತರ ಕರೆಕ್ಟ್ ಆಗಿದೆ. ಸೊ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 55 ಅಂಕನ ಗಳಿಸಿದ್ದೀರಾ. ಸೂಪರ್. 70mm ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಸೂರ್ಯ. ಓಕೆ, ಬನ್ನಿ ಸರ್. ಇರೋದೇ ಒಂದು ಕೊಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. 3 2 ಅಕ್ಷರ. ಸಿಹಿ, ಮಿಠಾಯಿ. ಸಿಹಿ, ಮಿಠಾಯಿ. ಮಿಠಾಯಿ ಮನೆ. ಮಿಠಾಯಿ. ಹಾ, ಮಿಠಾಯಿ. ಬೆಂಗಳೂರು. ನಮ್ಮೂರು. ಮಿಠಾಯಿ ಊರು. ನಮ್ಮೂರು. ಬೆಂಗಳೂರು ಮಿಠಾಯಿ. ಬೆಂಗಳೂರು ಹಳೆ ಹೆಸರಾ? ಯಾವ ಮಿಠಾಯಿ? ಕೆಂಪು ಮಿಠಾಯಿ. ನಿಮ್ಮ ಮೊದಲನೇ ಸುಳಿವು ಮಕ್ಕಳಿಗೆ ಇದು ತುಂಬಾ ಇಷ್ಟ. ಕಡಲೆ ಮಿಠಾಯಿ. ಬಹಳ ಈಸಿ ಇದೆ. ಎರಡನೇ ಸುಳಿವು ಬಾಂಬೆ ಮಿಠಾಯಿ. ಬಾಂಬೆ ಮಿಠಾಯಿ ಸರಿಯಾದ ಉತ್ತರ. ಒಂದು ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 5 ಅಂಕ ಕಟ್ಟಾಗಿದೆ. 15 ಅಂಕ ಸಿಗತ್ತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ. ಹಾ, ಮಾಡಿ, ಏನಾದ್ರೂ ಮಾಡಿ. ಎಷ್ಟು ಅಕ್ಷರ? 5 ಅಕ್ಷರ. ಹಾ, ಏನಾದ್ರೂ ಮಾಡಿ, ಆಕ್ಟಿಂಗ್ ಮಾಡಿ. ಪಕ್ಷಿ, ಆಸ್ಟ್ರಿಚ್. ಸಿನಿಮಾ ಹೆಸರು? ಏನು ಗೊತ್ತಾಗ್ತಾ ಇಲ್ಲ. ಗರುಡ, ಪಕ್ಷಿ, ಹದ್ದು, ಪಾರಿವಾಳ, ಗಿಳಿ, ಬಟ್ಲು,
ಅಕ್ಷಯ ಪಾತ್ರೆ. ನಿಮ್ಮ ಮೊದಲನೇ ಸುಳಿವು ತೋಟವೆಂದರೆ ಅದಕ್ಕಿಷ್ಟ. ಚಂದವಳ್ಳಿಯ ತೋಟ. ತೋಟ ಅಂದ್ರೆ ಇಷ್ಟನ. ಈಶ್ವರ್ ನಿರ್ದೇಶನದ ಚಿತ್ರ. ಗೊತ್ತಾಗ್ತಾ ಇಲ್ವಾ? ಯಾರು ಹೇಳ್ತೀರಾ? ಪಾತ್ರಗಿತ್ತಿ. ಇದು ಹಾರುತ್ತಲ್ಲ, ನಾನು ಹಿಂಗ್ ತೋರ್ಸೋದು ಚಿಟ್ಟೆನ. ನಿಮ್ಮ ಸಮಯ ಈಗ ಶುರುವಾಗಿದೆ. ವಜ್ರಕಾಯ. ವಜ್ರಕಾಯ ಉತ್ತರ ಕರೆಕ್ಟ್ ಆಗಿದೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 35 ಅಂಕನ ಗಳಿಸಿದ್ದೀರಾ. ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದ್ದೀರಾ ಅಂತ ನೋಡುವಂಥ ಸಮಯ. ನೋಡೋಣ. ಮೊದಲಿಗೆ ಸನ್ನಿಧಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ಗಿಚ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ವಿನಾಯಕ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 215. 70mm ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು ಹೆಂಗಿದು ಇವತ್ತು? ಈ ಕಡೆನೂ ಸೇಮ್, ಈ ಕಡೆನೂ ಸೇಮ್. ಫಸ್ಟ್ ಟೈಮ್ ಈ ತರ ಆಗಿರೋದು. ಒಟ್ಟಾರೆಯಾಗಿ ವಿನಾಯಕ ಕುಟುಂಬ 70mm ಕುಟುಂಬ 215 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಸನ್ನಿಧಿ ಕುಟುಂಬ ಮತ್ತೆ ಗಿಚ್ ಕುಟುಂಬ 160 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಇಲ್ಲವೇ ಇಲ್ಲ, ಇವತ್ತು 3-4ಕ್ಕೆ ಜಾಗನೇ ಇಲ್ಲ, ಹಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಬಹಳ ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ಈ ತರ ಆಗಿರೋದು. ಸರ್ ಮೊದಲನೇ ಸ್ಥಾನದಲ್ಲಿದ್ದೀರಾ, ಶುಭಾಶಯಗಳು. ಗಿಚ್ ಕುಟುಂಬ ಶುಭಾಶಯಗಳು. ಈಗ ಒಂದೇ ಗಿಡ ಇದೆ, ಎಲ್ಲರೂ 4 ಭಾಗ ಮಾಡ್ಕೊಳ್ಳಿ. ಬಹಳ ಖುಷಿ ಆಯ್ತು, ಇವತ್ತೇ ಈ ತರ ಆಗಿರೋದು. ಈ ಕಡೆಯವರು ಸೇಮು, ಈ ಕಡೆಯವರು ಸೇಮು. 3-4ಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಸೊ ನೀವುಗಳೆಲ್ಲ ಬಂದಿದ್ದು ತುಂಬಾ ತುಂಬಾ ಖುಷಿ ಆಯ್ತು. ಫುಲ್ ಲಾಸ್ಟ್ ತನಕ ಎನರ್ಜಿ ಇತ್ತು, ಅದು ನಿಮ್ಗಳಿಂದ. ಮತ್ತೊಂದ್ಸಲ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ಗೌರಿ ಗಣೇಶ ನಿಮ್ಮ ಜೀವನದಲ್ಲಿ ಸನ್ಮಂಗಳವನ್ನೇ ಉಂಟು ಮಾಡಲಿ ಅಂತ ನಾನು ಆಶಿಸ್ತೀನಿ. ಸೊ ಬಹಳ ಖುಷಿ ಆಯ್ತು ನೀವೆಲ್ಲರೂ ಬಂದಿದ್ದು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜೈ ಗಣೇಶ. ಜೈ ಗಣೇಶ. ವೀಕ್ಷಕರೇ, ಇವತ್ತಿನ ವಿಶೇಷ ಸಂಚಿಕೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.